ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ ಎನ್ಟಿಆರ್ ಕ್ರೇಜಿ ಕಾಂಬಿನೇಷನ್ನ ಡ್ರ್ಯಾಗನ್ ಚಿತ್ರದ ಫಸ್ಟ್ ಗ್ಲಿಮ್ಸ್ ಹೊರಬಿದ್ದಿದೆ. ಎನ್ಟಿಆರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಸಿನಿಮಾ ತೆರೆಗೆ ಬರೋಕೆ ಇನ್ನೂ 1 ವರ್ಷ ಕಾಯಬೇಕಿದೆ. ಅಲ್ಲಿಯವರೆಗೆ ಇಂತಹ ಸರ್ಪ್ರೈಸ್ ಕೊಡಲು ಚಿತ್ರತಂಡ ಮುಂದಾಗಿದೆ. ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಿದ್ದಾರೆ. 4 ನಿಮಿಷಗಳ ಗ್ಲಿಮ್ಸ್ ಡ್ರ್ಯಾಗನ್ ಪ್ರಪಂಚದೊಳಕ್ಕೆ ನೋಡುಗರನ್ನ ಕರೆದುಕೊಂಡು ಹೋಗುತ್ತದೆ. ಕೆಜಿಎಫ್, ಸಲಾರ್ ಸಿನಿಮಾಗಳನ್ನೇ ನೆನಪಿಸುವಂತೆ ಮತ್ತೊಂದು ಹೊಸ ಲೋಕವನ್ನ ಪ್ರಶಾಂತ್ ನೀಲ್ ಈ ಬಾರಿ ಸೃಷ್ಟಿ ಮಾಡಿದ್ದಾರೆ. ಆಫ್ಘಾನಿಸ್ತಾನ ಹಾಗೂ ಗೋಲ್ಡನ್ ಟ್ರಯಾಂಗಲ್ ನಡುವೆ ಭಾರತದಲ್ಲೂ ಈ ಸಿನಿಮಾದ ಕತೆ ಸಾಗಲಿದೆ. ಮತ್ತದೆ ಡಾರ್ಕ್ ಫ್ರೇಮ್ಗಳು, ಚಿತ್ರ ವಿಚಿತ್ರ ಹೆಸರುಗಳ ವಿಲನ್ಗಳು, ಸ್ಲೋ ಮೋಷನ್, ಜೋರಾದ ಬಿಜಿಎಂ, ಇಂಗ್ಲಿಷ್ ಡೈಲಾಗ್ಸ್, ಖಡಕ್ ಹೀರೋ, ಹೀಗೆ ಡ್ರ್ಯಾಗನ್ ಜಲಕ್ ಕಿಕ್ ಕೊಡುತ್ತಾ ಹೋಗುತ್ತದೆ. ಫಸ್ಟ್ ಗ್ಲಿಮ್ಸ್ ನಲ್ಲಿ ಸಿನಿಮಾ ಕತೆಗೆ ಪ್ರಶಾಂತ್ ನೀಲ್ ಪೀಟಿಗೆ ಹಾಕಿಬಿಟ್ಟಿದ್ದಾರೆ. ಬ್ರಿಟಿಷರು ಕೇವಲ ಸಾಂಬಾರ ಪದಾರ್ಥಗಳಿಗಾಗಿ ಮಾತ್ರ ಭಾರತಕ್ಕೆ ಬರಲಿಲ್ಲ. ಮುಖ್ಯವಾಗಿ ಆಫ್ಘಾನಿಸ್ತಾನ ಹಾಗೂ ಗೋಲ್ಡನ್ ಟ್ರಯಾಂಗಲ್ ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೆಯುತ್ತಿದ್ದ ಅಫೀಮು ಅವರನ್ನ ಇಲ್ಲಿಗೆ ಬರುವಂತೆ ಮಾಡಿತು. ಈ 2 ಪ್ರದೇಶಗಳನ್ನ ಬ್ರಿಟಿಷರು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಅಫೀಮು ವ್ಯಾಪಾರವನ್ನ ನಡೆಸುತ್ತಿದ್ದರು. 1947ರಲ್ಲಿ ಬ್ರಿಟಿಷರು ಭಾರತ ಮಾತ್ರವಲ್ಲ, ಅಫೀಮು ವ್ಯಾಪಾರವನ್ನ ಬಿಟ್ಟು ಹೋದರು. ಮುಂದೆ ಆ ವ್ಯಾಪಾರ 2 ಭಾಗವಾಯಿತು. ಆಗ ಅಫೀಮು ಯುದ್ಧ ಶುರುವಾಯಿತು. ಆಗ ಈ ವಿಲನ್ಗಳ ಆರ್ಭಟ ಶುರುವಾಯಿತು. ಅದರಲ್ಲಿ ಒಬ್ಬ ಡೆವಿಲ್ ಕೂಡ ಇದ್ದ ಎಂದು ಎನ್ಟಿಆರ್ ಪಾತ್ರವನ್ನ ಪರಿಚಯಿಸಲಾಗಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮುಖ್ಯಸ್ಥ ರಘುವೀರ್ ರಾಥೋಡ್ ಪಾತ್ರದಲ್ಲಿ ಅನಿಲ್ ಕುಮಾರ್ ದರ್ಶನ ಕೊಟ್ಟಿದ್ದಾರೆ. ಈ ದುಷ್ಟರ ಪಡೆಯನ್ನ ಮಟ್ಟ ಹಾಕಲು ಯಾರನ್ನ ರಘುವೀರ್ ಅಖಾಡಕ್ಕೆ ಇಳಿಸುತ್ತಾರೆ? ಅವನೇ ಡ್ರ್ಯಾಗನ್ ಆಗಿರ್ತಾನ ಎನ್ನುವ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಗ್ಲಿಮ್ಸ್ ನೋಡಿದರೆ ಪ್ರಶಾಂತ್ ನೀಲ್ ಹಿಂದಿನ ಸಿನಿಮಾಗಳೇ ನೆನಪಿಗೆ ಬರುತ್ತದೆ. ಅದೇ ರೀತಿಯ ಪಾತ್ರಗಳು, ಲೊಕೇಶನ್, ವಿಜುವಲ್ಸ್, ಎಲಿವೇಶನ್ಸ್, ಆಕ್ಷನ್ ಸೀನ್ಸ್, ಮ್ಯೂಸಿಕ್ ಎಲ್ಲವನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಕೆಜಿಎಫ್ ಸರಣಿ ಸಿನಿಮಾಗಳಲ್ಲಿ ಅನಂತ್ನಾಗ್ ಹಾಗೂ ಪ್ರಕಾಶ್ ರಾಜ್ ಕತೆ ನಿರೂಪಣೆ ಮಾಡುತ್ತಾ ಹೋದಂತೆ ಇಲ್ಲಿ ರುಕ್ಮಿಣಿ ವಸಂತ್ ದರ್ಶನ ಕೊಟ್ಟಿದ್ದಾರೆ. ಕೆಜಿಎಫ್ ಚಾಚಾ ರೀತಿಯಲ್ಲೇ ಜಲೀಲ್ ರೆಹಮಾನ್ ಎನ್ನುವ ಪಾತ್ರ ಕಾಣುತ್ತದೆ. ಜೂನಿಯರ್ ಎನ್ಟಿಆರ್ ದೇಹ ದಂಡಿಸಿ 6 ಪ್ಯಾಕ್ಸ್ ಹ್ಯಾಬ್ಸ್ ಮಾಡಿ ಖಡಕ್ ಅವತಾರದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಹಾಲಿವುಡ್ ರೇಂಜ್ ವಿಜುವಲ್ಸ್ ಕಣ್ಣಿಗೆ ರಾಚುತ್ತದೆ. 2 ಭಾಗಗಳಾಗಿ ಸಿನಿಮಾ ತೆರೆಗೆ ಬರುವ ಲೆಕ್ಕಾಚಾರ ಶುರುವಾಗಿದೆ. ಭಾರಿ ಬಂಡವಾಳ ಹೂಡಿ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕಟ್ಟಿಕೊಡಲಾಗ್ತಿದೆ. ದೊಡ್ಡ ತಾರಾಗಣ ಈ ಸಿನಿಮಾದಲ್ಲಿದೆ. ಭುವನ್ ಗೌಡ ಛಾಯಾಗ್ರಹಣ, ರವಿ ಬಸೂರ್ ಸಂಗೀತ ಈ ಸಿನಿಮಾಕ್ಕಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಡ್ರ್ಯಾಗನ್ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ. ಬುಚ್ಚಿಬಾಬು ನಿರ್ದೇಶನದ ಪೆದ್ದಿ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಸದ್ಯ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ರಗಡ್ ರಾಮ್ ಚರಣ್ ಆರ್ಭಟದ ಝಲಕ್ ನೋಡಿ ಅಭಿಮಾನಿಗಳು ಫಿದಾಗಿದ್ದಾರೆ. ಕುಸ್ತಿ ಉಸ್ತಾದ್ ಅವತಾರದಲ್ಲಿ ಶಿವಣ್ಣ ದರ್ಶನ ಕೊಟ್ಟಿದ್ದಾರೆ. ಜೂನ್ 4ರಂದು ಸಿನಿಮಾ ತೆರೆಗೆ ಬರ್ತಿದೆ. ಈ ಹಿಂದೆ ಬಂದಿದ್ದ ಟೀಸರ್ಗಳಲ್ಲಿ ಪೆದ್ದಿ ಕ್ರಿಕೆಟ್, ಕುಸ್ತಿ ಆಡುವುದನ್ನ ತೋರಿಸಲಾಗಿತ್ತು. ಇದೀಗ ರನ್ನಿಂಗ್ ರೇಸ್ ಕೂಡ ಸೇರಿ ಚಿತ್ರದ ಕತೆ ಏನು ಎನ್ನುವ ಬಗ್ಗೆ ಸಣ್ಣ ಸುಳಿವು ಕೊಟ್ಟಿದ್ದಾರೆ. ಖಡಕ್ ಕೈದ ಪೆದ್ದಿ ರಾಜು ಪಾತ್ರದಲ್ಲಿ ರಾಮ್ ಚರಣ್ ಮಿಂಚಿದ್ದಾರೆ. ಆತನ ಜೀವನದ ನೋವು ನಲಿವಿನ ಕತೆ ಈ ಸಿನಿಮಾದಲ್ಲಿದೆ. ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ. 80-90ರ ಕಾಲಘಟ್ಟದ ಕತೆ ಈ ಸಿನಿಮಾದಲ್ಲಿದೆ. ಬೆಟ್ಟದ ಕೆಳಗಿನ ಊರು, ಆ ಊರಿನ ಸಕಲ ಕ್ರೀಡಾ ವಲ್ಲಭ ಪೆದ್ದಿ ರಾಜು. ಊರಿನ ಮಕ್ಕಳಿಗೆಲ್ಲ ಅವನೇ ಸ್ಫೂರ್ತಿ. ಒಳ್ಳೆ ಕ್ರಿಕೆಟಿಗ, ಅಷ್ಟೇ ಒಳ್ಳೆ ಕುಸ್ತಿ ಪೈಲ್ವಾನ್, ಓಟದಲ್ಲೂ ಮುಂದು. ಆತನಿಗೆ ಅಂಚಿಯಮ್ಮ ಮೇಲೆ ಲವ್ ಆಗುತ್ತದೆ. ಊರಿನ ದುಷ್ಟ ರಾಮ್ ಬುಬ್ಜಿಯನ್ನ ಪೆದ್ದಿ ಎದುರಾಕಿಕೊಳ್ತಾನೆ. ಮುಂದೆ ಏನೆಲ್ಲ ಆಗುತ್ತೆ ಎನ್ನುವುದು ಇನ್ನುಳಿದ ಕತೆ ಟ್ರೈಲರ್ ನೋಡಿದರೆ ಅರ್ಥವಾಗುತ್ತದೆ. ತನ್ನವರಿಗಾಗಿ, ತನ್ನ ಊರಿಗಾಗಿ ಪೆದ್ದಿ ಹೋರಾಟದ ಕತೆ ಈ ಸಿನಿಮಾದಲ್ಲಿದೆ. ಕಾಲು ಕಳೆದುಕೊಳ್ಳುವ ಪೆದ್ದಿ ಕೊನೆಗೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಗೆಲ್ಲುವುದೇ ಸಿನಿಮಾ ಕ್ಲೈಮ್ಯಾಕ್ಸ್ ಎಂದು ಟ್ರೈಲರ್ ನೋಡಿ ಕೆಲವರು ಊಹಿಸುತ್ತಿದ್ದಾರೆ. ಈ ಬಾರಿ ಒಂದು ಕಾಲು ಕಳೆದುಕೊಂಡ ನಾಯಕನ ಕತೆ ಹೇಳುತ್ತಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ. ಟ್ರೈಲರ್ ಟೆಕ್ನಿಕಲಿ ಚೆನ್ನಾಗಿದೆ, ಆದರೆ ಏನೋ ಮಿಸ್ಸಿಂಗ್ ಆಗಿದೆ ಅನ್ನಿಸದೇ ಇರೋದು. ಈ ಹಿಂದೆ ನೋಡಿರುವ ಸಿನಿಮಾಗಳ ದೃಶ್ಯಗಳನ್ನೇ ಸೇರಿಸಿ ಹೊಸ ಕತೆ ಹೇಳಿದಂತಿದೆ. ಒಟ್ಟಾರೆ ಮಿಕ್ಸ್ ಮಸಾಲ ಎನ್ನುವಂತಾಗಿದೆ. ಹಳ್ಳಿಯ ಕುಸ್ತಿ ಪೈಲ್ವಾನ್ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಗಳಲ್ಲಿ ಗೆಲ್ಲುವ ಕತೆಗಳು ಈ ಹಿಂದೆ ಬಂದಿತ್ತು. ಬಾಲಿವುಡ್ನ ದಂಗಲ್, ಸುಲ್ತಾನ್ ಹಾಗೂ ಕನ್ನಡದ ಪೈಲ್ವಾನ್ ಸಿನಿಮಾಗಳಲ್ಲಿ ಇಂಥದ್ದೇ ಕತೆ ಇತ್ತು. ಅದೇ ರೀತಿಯ ಕಥೆಯನ್ನ ಪೆದ್ದಿ ಚಿತ್ರದಲ್ಲೂ ಹೇಳುತ್ತಿರುವುದು ಗೊತ್ತಾಗುತ್ತಿದೆ. AR ರೆಹಮಾನ್ ಹಿನ್ನೆಲೆ ಸಂಗೀತ ಟ್ರೈಲರ್ ಕದರನ್ನ ಕಮ್ಮಿ ಮಾಡಿದೆ ಎನ್ನುವುದು ಕೆಲವರ ವಾದ. ಈ ಹಿಂದೆ ಬಂದಿದ್ದ ಟೀಸರ್ನಲ್ಲಿ ಕೂಡ ಇದೇ ಎಡವಟ್ಟಾಗಿತ್ತು. ಒಟ್ಟಾರೆ ಅಭಿಮಾನಿಗಳಿಗೆ ಪೆದ್ದಿ ಇಷ್ಟವಾಗುವಂತಿದೆ. ಆದರೆ ನಾಯಕಿಯನ್ನ ಬರೀ ಗ್ಲಾಮರ್ ಬೊಂಬೆಯಾಗಿ ಬಳಸಿಕೊಂಡಿರುವುದು ಗೊತ್ತಾಗುತ್ತಿದೆ. ಮುಂಬೈನಲ್ಲಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ರಾಮ್ ಚರಣ್ ಬ್ಯಾಟ್ ಹಿಡಿದು ಚಿಕ್ರಿ ಚಿಕ್ರಿ ಹುಕ್ ಸ್ಟೆಪ್ ಹಾಕಿ ಗಮನ ಸೆಳೆದಿದ್ದಾರೆ. ಟ್ರೈಲರ್ ರಿಲೀಸ್ ಮಾಡಿ ಪ್ರಮೋಷನ್ ಹೆಚ್ಚಿಸಿದೆ ಸಿನಿಮಾ ತಂಡ. ಸದ್ಯ IPL ಟೂರ್ನಿ ನಡೀತಿದೆ. ಇದರ ನಡುವೆ ಪೆದ್ದಿ ದರ್ಬಾರ್ ಶುರುವಾಗಲಿದೆ. ಏಪ್ರಿಲ್ 30ಕ್ಕೆ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಹೇಳಿದ್ದರು. ಕಾರಣಾಂತರಗಳಿಂದ 1 ತಿಂಗಳು ತಡವಾಗಿ ಪೆದ್ದಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ.
ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.